Hello, good morning to all of you. I am Professor and Dr. Parampalli Surendra Padya speaking from Bangalore. ಈಗ ನನಗೊಂದು ಇದ್ದಕ್ಕಿದ್ದಂಗೆ ಒಂದು ಐಡಿಯಾ ಫ್ಲ್ಯಾಶ್ ಔಟ್ ಆಯಿತು. ಏನು ಅಂತ ನೋಡಿದರೆ, ಈಗ 25th ಜೂನ್ 2020ಗೆ ಮಕರದಲ್ಲಿ ಶನಿ ಮತ್ತು ಗುರು ಒಟ್ಟಿಗಿದ್ದಾರೆ, ಹೌದಾ? ಮಕರದಲ್ಲಿ ಶನಿ ಮತ್ತು ಗುರು, ಇದು ಸುಮಾರು ಈವನ್ 21ನಿಗೂ ತಗೊಂಡು ಹೋಗ್ಬೋದು. 2021 ಅಲ್ವಾ? ಈಗ ನಾನು ಜೂನ್ 2016 ಇಲ್ಲ ಹಾಕ್ತೇನೆ, ಅಥವಾ 19 ಹಾಕೋಬೋದು, 2021 ಹಾಕ್ತೇನೆ. ನೋಡೋಣ. 2021 ಟ್ರಾನ್ಸಿಟ್ ಕ್ಯಾಲ್ಕುಲೇಷನ್ ಹಾಕಿದರೆ ಅಲ್ಲಿ ಚೇಂಜ್ ಆಗಿದೆ, ಹೌದಾ? ಸೊ ಐ ವಿಲ್ ಟೇಕ್ ಇಟ್ ಟು ರಫ್ಲಿ ಏಪ್ರಿಲ್ ಮಾರ್ಚ್ 2021 ಇಟ್ಕೊಳ್ಳೋಣ. ಓಕೆ, ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಇದು ಪೃಥ್ವಿ ತತ್ವ, ಹೌದಾ? ಪೃಥ್ವಿ ತತ್ವ ಬಂದಾವಾಗ ನಾನು ಇಲ್ಲಿ ನೋಡಿ, ಇದು ಜೂನ್ 2020ಗೆ ಹಾಕಿದ್ದೇನೆ. ಈಗ ಅದೇ ಪೃಥ್ವಿ ತತ್ವ ಎಷ್ಟಕ್ಕೆ ಬರ್ತದೆ? ದ್ಯಾಟ್ ಈಸ್ ರಫ್ಲಿ ಅರೌಂಡ್ ಮಾರ್ಚ್ 19, 2021. ಅದೇ 2001ಗೆ ಹೋಗ್ತಾನೆ. ಲೆಟ್ ಮೀ ಗೋ ಬ್ಯಾಕ್. ಓಕೆ, ಸೊ ಲೆಟ್ ಮೀ ಗೋ ಬ್ಯಾಕ್ ಟು 2001, 15th ಜೂನ್ 2001. ಆವಾಗ ನೋಡಿ, ವೃಷಭದಲ್ಲಿ ಶನಿ ಮತ್ತು ಗುರು ಬಂದ, ಕರೆಕ್ಟ್? ಒಂದು ಬೆಂಗಳೂರು ಅಯನಾಂಶಲ್ಲಿ ತಗೊಂಡಿದ್ದೆ 10 ಗಂಟೆಗೆ. ಆಮೇಲೆ ಇನ್ನೂ ಕೆಳಗಡೆ ಹೋಗ್ತಾನೆ, 81ಗೆ ಹೋಗ್ತಾನೆ, 20 years. 81ಗೆ ಇಲ್ಲಿ ನೋಡಿ, ವಿರ್ಗೋ, ಅನದರ್ ಪ್ರತಿತತ್ವ, ಮಕರ, ವೃಷಭ, ಕನ್ಯಾ. ಇನ್ನೂ ಹಿಂದಕ್ಕೆ ಹೋಗ್ತಾನೆ, 1961ಗೆ ಹೋಗ್ತಾನೆ. ಆವಾಗ ಮತ್ತೆ ಮಕರಕ್ಕೆ ಬಂದ ಶನಿ ಮತ್ತು ಗುರು. ಇನ್ನು 41ಗೆ ಹೋಗ್ತಾನೆ. 41ನಲ್ಲಿ ವೃಷಭಕ್ಕೆ ಬಂದ ನೋಡಿ, ಶನಿ ಮತ್ತು ಗುರು. ಮತ್ತೆ 21ಗೆ ಹೋಗ್ತಾನೆ, ಅಗೈನ್ ಅಗ್ನಿತತ್ವ ಬಂತು. 1921ಗೆ ಅಗ್ನಿತತ್ವ, ಅರ್ಥ ಆಯ್ತಾ? 1921ಗೆ ಅಗ್ನಿತತ್ವ. ಅದರ ಹಿಂದ್ಗಡೆ 1901 ಅಗ್ನಿತತ್ವ ನೋಡಿ. ಒನ್ಸ್ ಅಗೇನ್ ಜುಪಿಟರ್ ಆ್ಯಂಡ್ ಸ್ಯಾಟರ್ನ್ ಇನ್ ಸೆಗೆಟೇರಿಯಸ್. ಅದರ ಹಿಂದ್ಗಡೆ 1881 ಒನ್ಸ್ ಅಗೇನ್ ಏರಿಸ್ ಅಗ್ನಿತತ್ವ. ಅದರ ಹಿಂದ್ಗಡೆ 1861 ಅಗೇನ್ ಲಿಯೋ ಅಗ್ನಿತತ್ವ. ನಿಮಗೆ ಏನು ಅನಿಸ್ಬೋದು? ನಾನಿಲ್ಲಿ ಹಾಕಿದ್ದೇನೆ ಏನಂತೇಳಿ. ಮುಂದಿನ ಪೀರಿಯಡ್ ನೋಡಿ, 2061ಗೆ ಇಟ್ ಈಸ್ ಗಾನ್ ಟು ಜೆಮಿನಿ ವಾಯುತತ್ವ. ಅರ್ಥ ಆಯ್ತಾ? ಜೆಮಿನಿಗೆ ವಾಯುತತ್ವಕ್ಕೆ ಹೋಯ್ತು. 2041ಗೆ ಅಗೈನ್ ಕನ್ಯಾ, ಶನಿ ಮತ್ತು ಗುರು, ಪೃಥ್ವಿತತ್ವ. ಈಗ ಪೃಥ್ವಿತತ್ವದಲ್ಲೇ ಇದೆ ನೋಡಿ. ಈಗ ಈ ಕೋಷ್ಟವನ್ನು ನೋಡಿ. ಅಕ್ಟೋಬರ್ 1821ಗೆ ಜುಪಿಟರ್ ಆ್ಯಂಡ್ ಸ್ಯಾಟರ್ನ್ ಮೇಷದಲ್ಲಿದ್ದ ಅಗ್ನಿತತ್ವ. ನವಂಬರ್ 1841ಗೆ ಜುಪಿಟರ್ ಆ್ಯಂಡ್ ಸ್ಯಾಟರ್ನ್ ಇನ್ ಸೆಗೆಟೇರಿಯಸ್ ಅಗ್ನಿತತ್ವ. 1861ಗೆ ಲಿಯೋ ಅಗ್ನಿತತ್ವ. 1881ಗೆ ಏರಿಸ್ ಅಗ್ನಿತತ್ವ. 1901ಗೆ ಸೆಗೆಟೇರಿಯಸ್ ಅಗ್ನಿತತ್ವ. ಜೂನ್ 21ಗೆ ಜುಪಿಟರ್ ಆ್ಯಂಡ್ ಸ್ಯಾಟರ್ನ್ ಲಿಯೋ ಅಗ್ನಿತತ್ವ. ಅಂದರೆ ಫಾರ್ ಎವ್ರಿ 120 years, 1, 2, 3, 4, 5, 6, 6 ಹೇಳಿ 12, ಫಾರ್ ಎವ್ರಿ 120 years, ವಿಂಶೋತ್ರಿ ದಶಾ 120 yearsಗೆ ಒಂದು ತತ್ವದಿಂದ ಇನ್ನೊಂದು ತತ್ವಕ್ಕೆ ಜಂಪ್ ಆಗ್ತದೆ. 1941ಗೆ ಪೃಥ್ವಿತತ್ವ ಬಂತು. 1961ಗೆ ಪೃಥ್ವಿತತ್ವ ಬಂತು. 1981ಗೆ ಕನ್ಯಾ ಪೃಥ್ವಿತತ್ವ ಬಂತು.
2001ಗೆ ಟಾರಸ್ ಪ್ರತಿತತ್ವ ಬಂದಿದೆ, ಹೌದಾ? 2020ಗೆ ಕ್ಯಾಪ್ರಿಕಾನ್ ಪ್ರತಿತತ್ವ ಬಂದಿದೆ. ಜೂನ್ 2041ಗೆ ಕನ್ಯಾ ಪ್ರತಿತತ್ವ ಬಂದಿದೆ. 2061 ಜುಲೈಗೆ ಫ್ರಾಮ್ ಪೃಥ್ವಿ ತತ್ವ ಟು ವಾಯು. ನೋಡಿ, ಅಗ್ನಿ 159, ಪೃಥ್ವಿ 2610, ವಾಯು 3711. ಅರ್ಥ ಆಯ್ತಾ ನಿಮಗೆ? ಫಸ್ಟು ಅಗ್ನಿತತ್ವ, ಆಮೇಲೆ ಪ್ರತಿತತ್ವ 120 ಇಯರ್ಸ್, 261ಗೆ ವಾಯುತತ್ವ ಅನದರ್ 120 ಇಯರ್ಸ್, ಕೊನೆಗೆ ಬರೋದು ಜಲತತ್ವ. ಮೋಸ್ಟ್ಲಿ ನನಗನ್ಸುತ್ತೆ ಆ ಜಲತತ್ವದಲ್ಲಿ ಇಡೀ ಪ್ರಳಯ ಎಲ್ಲ ಭೂಮಿ ಗೀಮಿ ಎಲ್ಲ ಮುಗಿದು ಹೋಗ್ತದೆ, ಮುಳುಗಿ ಹೋಗ್ತದೆ. ಯಾವಾಗ ಅದು? 2061 ಪ್ಲಸ್ 120, 2061 60, 3021 ಪ್ಲಸ್ 60, 3081, 120 ಅಂದರೆ 3081ನಲ್ಲಿ ನನ್ನ ಪ್ರಕಾರ, ಊಹೆ ಪ್ರಕಾರ ಜಲಪ್ರಳಯ ಆಗಿ ಮುಳುಗಿ ಹೋಗ್ತದೆ. ಈ ಅಗ್ನಿತತ್ವದ ವಿಶೇಷವೇನೆಂದರೆ, ಅಗ್ನಿತತ್ವದಲ್ಲಿ ಆಲ್ಮೋಸ್ಟ್ 1821ನಿಂದ 1921ವರೆಗೆ ಹೌದಾ? 1921 ಅಂದರೆ 1940 ವರೆಗಿದೆ. 1941ಗೆ ಪ್ರತಿತತ್ವಕ್ಕೆ ಹೋಗಿ ಆಯಿತು. ಅಂದರೆ ಆಲ್ಮೋಸ್ಟ್ ವರ್ಲ್ಡ್ ವಾರ್, ಬೆಂಕಿ ಎಲ್ಲ ಕಡೆ ಫಾರೆಸ್ಟಲ್ಲಿ ಬೆಂಕಿ ಅಥವಾ ಬೆಂಕಿ ಸಂಬಂಧಿತವಾದ ಟೆಕ್ನಾಲಜಿ, ಈವನ್ ಎಲೆಕ್ಟ್ರಾನಿಕ್ಸ್ ಇದೆಲ್ಲ ಹೇಳ್ಬೋದು ನೀವು. ಎಲೆಕ್ಟ್ರಾನಿಕ್ಸ್, ಓಕೆ, ಸ್ಪೇಸ್ ಶಟಲ್ ಸ್ಪೇಸಿಗೆ ಇದು ಮಾಡೋದು, ಅಥವಾ ನಮ್ಮ ನಾರ್ತ್ ಕೊರಿಯಾ ಅವ್ರದ್ದು ಎಲ್ಲ 1941. ಆದರೆ 1941 ನಂತರ ಪ್ರತಿತತ್ವ ಅಂದರೆ ಭೂಮಿಗೆ ಸಂಬಂಧಿಸಿದಂಥ ಕಾರಕತ್ವಗಳೆಲ್ಲ ಬಂದಿದೆ. ಕಾರ್ಖಾನೆಗಳು, ಆ ಕಾರ್ಖಾನೆ ಈ ಕಾರ್ಖಾನೆ ಅಂತ ಹೇಳಿ ಗಣಿಗಾರಿಕೆ ಪ್ರತಿಯೊಂದು ಆಫ್ಟರ್ 1921, ನಮ್ಮಲ್ಲಿ 1921. ಓಕೆ, ಆ್ಯಕ್ಚುಲಿ 1947ಇಂದ ನಮಗೆ ಸ್ವಾತಂತ್ರ್ಯ ಬಂದಿದೆ, 1947ಇಂದ, ಹೌದಾ? ಬಂದ ಮೇಲೆ ನಮ್ಮಲ್ಲಿ ಪ್ರತಿತತ್ವದ ಎಲ್ಲ ವಿಚಾರಗಳು ಮುಂದೆ ಬಂತು. ಅಗ್ನಿ ಅಂದರೆ ಕೃಷಿ, ಪೃಥ್ವಿಗೆ ಸಂಬಂಧಪಟ್ಟಂಥ ಕೃಷಿಯಲ್ಲಿ ರೆವಲ್ಯೂಷನ್, ಕ್ರಾಂತಿ, ಅಗ್ರಿಕಲ್ಚರ್ ರೆವಲ್ಯೂಷನ್. ಓಕೆ, ಅದನ್ನು ಆಲೋಚನೆ ಮಾಡಿ. ಇದು ಎಲ್ಲಿವರೆಗೆ ಅಂದರೆ ಇವನ್ ಕೋವಿಡ್ ಕೂಡ, ನೀವು ಈಗ ರೋಗಗಳು ಸಾಂಕ್ರಾಮಿಕ ರೋಗಗಳು ಕೂಡ ಪೃಥ್ವಿಗೆ ಸಂಬಂಧಪಟ್ಟದ್ದೇ. ಆದರೆ ಈಗ ನೆಕ್ಸ್ಟ್ ಬರೋದು ವಾಯುತತ್ವ. ವಾಯುವಿಗೆ ಸಂಬಂಧಪಟ್ಟಂಥ ವಿಚಾರಗಳು, ವಾಯುವಿಗೆ ಸಂಬಂಧಪಟ್ಟದ್ದೇನು, ಮೋಸ್ಟ್ಲಿ ಇನ್ನೂ ಫರ್ದರ್ ಡೆವಲಪ್ಮೆಂಟ್, ಫಾಸ್ಟ್ ಇದು ಯಾವುದು, ಸಾರಿಗೆ ಸಂಪರ್ಕ, ಕಮ್ಯುನಿಕೇಷನ್. ಯಾಕಂದರೆ ಜೆಮಿನಿ ಈಸ್ ಎ ಕಮ್ಯುನಿಕೇಷನ್ ಹೌಸ್. ಓಕೆ, ಆಲ್ ವಾಯುತತ್ವ ವಿಲ್ ಬಿ ಗಿವನ್ ಪ್ರಾಮಿನೆನ್ಸ್. ಯಾವುದು? ಜೆಮಿನಿ, ಲಿಬ್ರಾ and again Aquarius. Gemini, Libra and Aquarius will be coming into the picture. Okay, Mithuna is communication, Libra is once again, that is also Vayu Tattva. It is Kala Purusha's 7th house, and Aquarius is Kala Purusha's 11th house, Labhasthana. Aquarius is also Vayu Tattva. Nodi, ella related to Vayu will be coming up. Afterwards, Jala, only related to Jala. Maybe conversion of sea water into sweet water. ಇದೆಲ್ಲ ಶುರುವಾಗ್ತದೆ ಆ ಜಲತತ್ವದಲ್ಲಿ. ನಾವು ನೋಡೋದಿಲ್ಲ, ಈ ವಾಯುತತ್ವನೇ ನಾವು ನೋಡಲಿಕ್ಕಿಲ್ಲ. ಓಕೆ, ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ, ನೀವು 20 years ಗ್ಯಾಪ್, 120 years ವಿಂಶೋತ್ತರಿ ದಶಾ ಈಸ್ ದ ಟೈಮ್ ಲಿಮಿಟ್. ಒಂದು ತತ್ವದಿಂದ ಇನ್ನೊಂದು ತತ್ವಕ್ಕೆ. ಕೊನೆಯಲ್ಲಿ ಯಾವ್ದು ಬರ್ತದೆ? ಧರ್ಮ ಫಸ್ಟು, ಧರ್ಮ, ಅರ್ಥ, ಕಾಮ, ಮೋಕ್ಷ. ನೋಡಿ, ಪರ್ಫೆಕ್ಟ್ ಇದೆ.
ಲಾಸ್ಟಿಗೆ ಹೋಗೋದು ಮೋಕ್ಷಕ್ಕೆ ಹೋಗುವುದು. ಆದ್ದರಿಂದ ಆಲ್ಮೋಸ್ಟ್ ಆಲ್ ಹತಃ ಅಂಥೇಳಿ. ಓಕೆ, ಸೊ ಇದು ಕೂತಲ್ಲೇ ನನಗೆ ಸ್ವಲ್ಪ ಆಲೋಚನೆ ಆಯಿತು, ಯಾಕೆ ಮಾಡಬಾರ್ದು ಅನ್ನುವ ನಿಮಗೆ ಈ ಒಂದು ಹೊಸ ಒಂದು ಸುದ್ದಿಯನ್ನು ಯಾಕೆ ಕೊಡಬಾರ್ದು ಅಂಥೇಳಿ. ಆಯಿತಾ, ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ಸೊ ಐ ಥಿಂಕ್ ಯು ಆರ್ ಲೈಕಿಂಗ್ ದಿಸ್ ಐಡಿಯಾಲಜಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸ್ಟಿಲ್ ಯು ಕ್ಯಾನ್ ಡೂ ರಿಸರ್ಚ್ ಆನ್ ದಿಸ್ ಆ್ಯಕ್ಚುಲಿ. ಓಕೆ, ಸೊ 9481156540 is my mobile number. Thank you very much. God bless.